ಅಲಕಲೆ ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡ್ರೆ ನೀನು ಚಂದ ಹಿಂಗೆ ಬುದ್ಧಿ ಕಲ್ತಿರೋದು ನೀನು. ಪರವಾಗಿಲ್ಲ ಬಿಡು, ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೀಯ ನೀನು. ಏಳು ಮ್ಯಾಕೆ ಕ್ವಾ ಮಗಿನ ಹಾಲು ಕೊಡ್ಸು, ಏನು ಹಿಂಗೆ ಆಡ್ತಿದ್ದೀನಿ ನೀನು? ಅವಳಿಗೆ ಕೇಳ್ಬೋದದು ಕೇಳು ಕನಕ, ಅಟ್ಕಿಂಗೆ ಆಡ್ತಾವಳೆ ಲೋಪರ್ ಮುಡಿಯವಳು. ಮಕ್ಳಿಗೆ ಹಾಲು ಕೂಡ್ಸೋಕ್ಕೆ ಒಪ್ತಲ್ವಲ್ಲ, ಹಸಿನಾರ ಈಗಲೇ ಕುಡ್ಸಿದ್ರೆ ಗಂಡಾಯಿ ಕಳಕಿಲ್ಲ ಮಕ್ಕಳು, ಗಂಡಾಯಿ ಕಳಕಿಲ್ಲ ಹೇಳು. ಹಿಂಗೆ ಬುದ್ಧಿ ಕಲಿಯೋದು ನೀನು. ನೀನು ಎತ್ತಿಗೆ ಇಷ್ಟು ಬೆಂಕಿ ಕಂದರು ಮಕ್ಳಿಗೆ ಹಾಲು ಕೊಡ್ಸೋಕ್ಕಾಗ್ದೋದ್ಮೇಲೆ ನೀನೇ ತಾಯಿದಾರು, ನಿನ್ನ ತಾಯಿ ನೀನು. ಓಹೋ ದೇವಾದೇನ ಭೂತದ ಕೈಲಿ ಭಗವದ್ಗೀತೆ ಅಂತೆ, ಹಂಗೆ ಭಗವದ್ಗೀತೆ ಹೇಳ್ತಾ ಇದೀಯಾ ನೀನು ಮಾಡಿರೋ ಚಂದಕ್ಕೆ. ನೀನೇನು ಮಾಡಿದಿ, ನೀನು ಕುಡ್ಸಾಕಾಗಿದೀಯಾ ನನಗೆ? ನಾನು ಕುಡ್ದಿದ್ದಾನೆ ಹೇಳಿ ತಾಯಿ ಹಾಲು ಅಂದ್ಕೊಂಡು ಹೇಳು. ಅವು ಇವು ಹಾಲ ನಾನು ಕುಡಿಬೇಕು ಅನ್ನೋದು ಅವಶ್ಯಕತೆ ಇತ್ತು ನನಗೆ. ನೀನು ನೋಡ್ಕೊಂಡಿದ್ರೆ ಯಾಕೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತು? ನನಗೆ ಯಾಕೆ ನೀನು ನ್ಯಾಯವಾಗಿ ಹೇಳಿ ಇವತ್ತು ಬುದ್ಧಿವಂತೆ ಬುದ್ಧಿ ಹೇಳ್ತಾ ಇದೆಯಲ್ಲ ನೀನು. ನೀನು ಮಾಡಿದ್ದು ಏನು ಸರಿಯಾ? ನಂಗೆ ವಾದ ಮಾಡಕ್ಕೆ ಬರಬೇಡ ನೀನು ಅನ್ಕೊಟ್ಟೆ. ನೀನು ಮಾಡಿರೋದು ತಪ್ಪೇ. ಈಗ ನಾನು ಸರಿಯಾಗಿ ಮಾಡೀನಿ ಅಂತ ಹೇಳೋದು ನಾನು ನಿನಗೆ? ನಾನು ಮಾಡಿದ ತಪ್ಪೇ ಆಗಿರೋದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇರೋದು ಕಣವ. ನಾನು ಮಾಡಿರೋ ತಪ್ಪ ನೀನು ಮಾಡಬೇಡ ನಿನ್ನ ಮಕ್ಳಿಗೆ ಅಂತ ನಾನು ಹೇಳ್ತಿರೋದು ನಿನಗೆ. ಬುದ್ಧಿಯೇ ಅರ್ಥ ಮಾಡ್ಕೊಳ್ದ ನೀನು ಆಡ್ತೀರ. ನೀನು ಒಳ್ಳೇದು ಕೊಟ್ಟದ ದೇವ್ರು ನಿನಗೆ. ಅಯ್ಯೋ 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 ಒಳ್ಳೇದು ಕೊಟ್ಬಿಟ್ಟದ. ಒಳ್ಳೇದು ಕೊಡೋಕ್ಕಿಲ್ಲ, ನೀನು ನಂಗೆ ಕಲಿಬೇಕು ಎಲ್ಲವ. ನೀನು ನಂಗೆ ಕಲಿಬೇಕು ಕಣವ. ನೀನು ನಂಗೆ ಕಲಿಬೇಕು. ನೀನು ಮಾಡ್ದಲ್ಲ ಹಂಗೆ ಮಾಡಬೇಕು. ಮಕ್ಕಳು ಹಣೆ ಬರ ಇದ್ದಂಗೆ ಆಯಿತು. ನಿಮ್ಮ ಅಮ್ಮನ ಸುದ್ದಿ ನೀನು ಬಿಟ್ಟಾಕು. ಈಗ ನೀನು ಮಾಡ್ತಿರೋದೇನು? ಏನಾಗ ಆಡ್ತಾಯಿದ್ದೀನಿ ನೀನು? ಏನಿಲ್ಲ ಹಿಂಗೆ ಆಡ್ತಾಯಿದ್ದೀನಿ ನೀನು? ನನ್ನ ಮಕ್ಳಿಗೆ ಯಾಕೆ ನೀನು ಹಾಲು ಕೊಡ್ಸೋಕ್ಕಿಲ್ಲ ಅಂದ್ಯಾ ನೀನು? ನಾವು ಕೊಡ್ಸೋಗಿದ್ದದ್ಲೇ ಮಕ್ಳು ಕಂಡ್ರೆ ಹಿಂಗೆ ಆಡ್ತೀರ ನೀನು? ನೋಡಿ ಸುಮ್ಮನೆ ನನಗೆ ಉಪದೇಶ ಮಾಡೋಕ್ಕೆ ಬರಬೇಡಿ ಯಾರೇ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನನಗೆ ಇಷ್ಟ ಇಲ್ದೋದಕ್ಕೆ ನಾನು ಕುಡಿಸ್ತೀರ ಅದನ್ನ ಹಾಲ. ಯಾವ ಥರ ಆಡ್ತಿದ್ದೀರಿ ನೋಡು ನೋಡು ನೋಡಿ ಹೆಂಗೆ ಆಡೋಳು ಅಂತ. ಹೆಂಗೆ ಮಾತಾಡಿಲ್ಲ ನೀನು ಮರಗಿತಿ ನೀನು? ಅಲ್ಲ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ ನೀನು ಅಂದ್ಬಿಟ್ಟು. ಹಿಂಗೆ ಮಾತಾಡಬೇಕು ನಿನ್ನಂಗೆ ಅಲ್ವಾ? ನಿನ್ನಂಗೆ ಮಾತಾಡಬೇಕು ಕಣವ, ನಿನ್ನಂಗೆ ಮಾತಾಡಬೇಕು ಎಲ್ಲವ. ಯಾವ ಥರ ಮಾತಾಡ್ತಿದ್ದೀನಿ ನೋಡು. ಬಾಯಲ್ಲಿ ಬಂದು ಮಾತು ಬಾಯಲ್ಲಿ ಕಡಿಸ್ತೀಯಲ್ಲ ನೀನು. ಹಂಗೆ ಎಷ್ಟು ಮಟ್ಟಿಗೆ ಮಾತಾಡ್ತೀಯ ಅಂತ. ಏನೋ ಅವ್ರೇನು ತಪ್ಪು ಹೇಳ್ತಿದ್ರು ನಿಮ್ಮಮ್ಮ? ಆ ಕುಡ್ಸೋನದು ತಪ್ಪೇ? ತಪ್ಪೇ. ನನಗೆ ಇಷ್ಟ ಇಲ್ಲ. ನನಗೆ ಕುಡ್ಸೋಕೆ ಇಷ್ಟ ಇದ್ರೆ ನೀವು ಕುಡಿಸಿ. ನೀನು ಹಿಂಗಾದ್ರೆ ನೀವು ಉದ್ದಾರ ಐತಿಯ ಬಿಡು ನೀನು. ಅಲ್ಲ ನಿನಗೆ ಬುದ್ಧಿ ಕಲಿಬೇಕು ನಿನ್ನಂಗೆ ಎಲ್ಲವ. ನಾನು ಮಕ್ಕಳನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಮಕ್ಕಳು ಕೂಡ ಚೆನ್ನಾಗಿರ್ಬೇಕು. ಅಂದರೆ ನಮ್ಮ ಅಜ್ಜಿ ಜೈಲಿಗೆ ಹೋಗಿರೋ ಅಜ್ಜಿಯ ಹೆಂಗಾರು ಮಾಡಿ ವಾಪಸ್ ಕರ್ಕೊಬನ್ನಿ. ಬೇರೆ ಕೊಟ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ನಾನು ಚೆನ್ನಾಗಿ ನೋಡ್ಕೊತೀನಿ. ಇಲ್ಲ ಅಂದರೆ ನನ್ನ ಮಕ್ಕಳು ಬೇಡ ಯಾರು ಬೇಡ ತಗೊಂಡೋಗಿ ಎಲ್ಲಾರೇ ಅನಾಥಾಶ್ರಮಕ್ಕೆ ಬಿಟ್ಬಿಡಿ. ಥೂ ನಾಚಿಕೆ ಬೇಕು ನಿನ್ಗೆ ಹಿಂಗೆಲ್ಲ ಮಾತಾಡೋಕ್ಕೆ. ನಿನಗೆ ನಾಚಿಕೆ ಬೇಕು ಕಲ ನಿನ್ನ ಜನ್ಮಕ್ಕೆ ಹಿಂಗೆಲ್ಲ ಮಾತಾಡೋಕ್ಕೆ ನಿನಗೆ. ಅಲ್ಲ ಕಲೆ ನಿನ್ನ ತಾಯಿನ ಕುಲ್ವಲ್ಲ ನೀನು? ತಾಯಿನ ಕುಲ್ವ ಹಿಂಗೆ ಮಾತಾಡ್ತಿದ್ಯಲ್ಲ ನೀನು? ನೀನೇ ಸರಿಯಿಲ್ಲ. ನೀನು ಮಾತು ಕಲ್ತಿರೋಳು ನೀನು. ಹಿಂಗಲೇ ಮಾತಾಡೋದು ನೀನು, ಹಿಂಗೆ ಮಾತಾಡೋದು ನೀನು. ತಾಯಿ ಅನ್ನೋ ಪದಕ್ಕೆ ಕಳಂಕ ನೀನು. ಮತ್ತೆ ನೀವ್ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿ? ಏನು ಕೆಲಸ ನಿಮಗೆ? ಇಲ್ಲ ಯಾಕೆ ಬಂದ್ರಿ ಹೇಳಿ ನೀವು? ಅಯ್ಯೋ ನೀನು ಮಡಿಗತ್ತಿಯಲ್ಲವ, ಬೇಕಾದಾಗ ಮಾಡಿ ನಮ್ಮ ಅಂತ ಮಾಡಿದಲ್ಲ ಅದಕ್ಕೆ ತಿನ್ಬಿಟ್ಟು ಹೋಗೋದಂತ ಬಂದೀವಿ. ನೀಯತ್ತಿಲ್ಲ ನಾಯಿಗಳು ಕತ್ತ ಹೋಗೋ ನೀವು. ಅಲ್ಲ ಎಷ್ಟೆಲ್ಲ ಮಾಡಿದೆ ನೆನ್ಸ್ಕೊಳ್ಳೋಂಥ ಯೋಗ್ಯತೆ ಇಲ್ವಲ್ಲ ನಿನಗೆ. ಯಾವ ಥರ ಮಾತಾಡ್ತಿದ್ದಿ ನೋಡಿ, ಯಾವ ಥರ ಮಾತಾಡ್ತಿದ್ದಿ ಅಂತವ, ಹೆಂಗೆ ಮಾತಾಡ್ತಿದ್ದಿ ಅಂತವ. ನಿನ್ನ ಮಾತು ನಿನಗೆ ಸರಿ ಅನಿಸ್ತಿರದ್ಲೇ? ನಿನ್ನ ಮಾತು ನಿನಗೆ ಸರಿ ಅನ್ಸದ ಹೇಳು? ಹಿಂಗೆ ಮಾತಾಡ್ತೀಯಲ್ಲ ನೀನು? ನಾಚಿಕೆ ನಿನ್ನ ಜನ್ಮಕ್ಕೆ ಮಾತಾಡ್ಬಾರ್ದು ಮಾತ್ಕೊಳ್ಳೋಣ ಮಾತಾಡ್ತೀಯಲ್ಲ ನೀನು. ಯಾವ ಥರದಲ್ಲಿ ಮಾತಾಡ್ತಿದ್ದಿ ನೋಡು, ಯಾವ್ಯಾವ ಥರದಲ್ಲಿ ಮಾತಾಡ್ತಿದ್ದಿ ಅಂತವ. ದುರಾಂಕಾರದ ಮಾತಾ. ಒಳ್ಳೇದಾಕಿಲ್ಲ ದೇವರು ಒಳ್ಳೇದು ಕೊಡೋಕ್ಕಿಲ್ಲ. ಹುಷಾರು ತಿಳ್ಕೊಬಿಡು. ನ್ಯಾಯತ್ವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು. ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತ ಕೇಳ್ಗಾಲ ಬುದ್ಧಿ ಕಲಿಬೇಡ ನೀನು. ಕೇಳ್ಗಾಲ ಬುದ್ಧಿಯೇ ನೀವು ತಪ್ಪು ಮಾಡಿರೋದಕ್ಕೆ ಇವತ್ತು ನನ್ನ ಮಕ್ಕಳೆಲ್ಲೇ ತಪ್ಪು ಮಾಡವು, ಇವೆಲ್ಲೇ ತಪ್ಪು ಮಾಡಿದವು. ಮಕ್ಕಳ ಮೇಲೆ ಯಾಕೆ ತೋರಿಸಿ ನಿಮ್ದು ಸಾವಿರ ಇರ್ಬೋದು, ಅವೆಲ್ಲನೂ ಮನ್ಸು ಕಲ್ಪಿಸ್ಕೊಳ್ಳೋದೇ ಬಿಟ್ಟು ಮಕ್ಕಳನ್ನ ಸಾಕ್ಬೇಕಾಗಿರೋದು ನಿನ್ನ ಕರ್ತವ್ಯ. ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು, ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದೆ ಅಂದ್ಬಿಟ್ಟು. ನೋಡಿಯತ್ತೆ ನಿಮ್ಮ ಉಪದೇಶ ಕೇಳೋಕ್ಕೆ ನನಗೆ ಇಲ್ಲಿ ರೆಡಿ ಇಲ್ಲ. ನಾನು ತಲೆ ತಿನ್ಬೇಡಿ ನೀವು. ನಿಮ್ಮ ಉಪದೇಶ ಇಲ್ಲಿ ಕೇಳ್ತಾ ಕೂತಿದ್ದಾನೆ ನಾನು. ಹೇಳಿ ಅಂದ್ಕೊಂಡು ನಿಮ್ಮನ್ನ ಕೇಳ್ತಾ ಇದ್ದಾರೆ ಹೇಳಿ. ಯಾರು ಉಪದೇಶನೂ ಬೇಕಾಗಿಲ್ಲ ನನಗೆ. ಸುಮ್ಮನೆ ನನ್ನ ಪಾಡಗೆ ನಾನು ಬಿಡ್ತಾನೆ. ನಿನ್ನ ಪಾಡಗೆ ನಿನ್ನ ಬಿಡ್ಬೇಡ್ದ, ನಿನ್ನ ಬಿಡ್ಬೇಕು ಕಣವ. ನಿನ್ನ ಪಾಡಗೆ ನಿನ್ನ ಮಕ್ಳಿಗೆ ಹಾಲು ಕುಡಿಸ್ತಾನೆ, ಹಸಿನ ಹಾಲು ಕುಡಿಸೋರು ಗಂಡಾಯಿ ಕಳಕ್ಕೆ ಹಿಂಗೆ ಆಡ್ತಿದ್ದೀರ ನೀನು. ಅಲ್ಲ ಕಣೆ, ಏನೇ ಈ ಥರ ಆಟ ಮಾಡ್ತಿದ್ದೀಯ ನೀನು? ಮಕ್ಳಿಗೆ ಹಾಲು ಕುಡ್ಸೋಕೆ ಏನು ರೋಗ ಬಂದಿರೋದು? ಅಮ್ಮ ಕರ್ಕೊ ಮಕ್ಕಳನ್ನ ಹೋಗೋಣ. ಈ ಮುಂದೆ ಏನಾದರೂ ಮಾಡ್ಕೊಂಡು ಸಾಯ್ಲಿ. ಮಕ್ಕಳು ನೋಡ್ಕೊಳ್ದೋದ್ಮೇಲೆ ಇವಳು ನಂಗೆ ಬೇಡ ಇವಳು. ಮೊದಲು ಕರ್ಕೊಂಡು ಹೋಗು ನಿನ್ನ ಮಕ್ಕಳನ್ನ. ಯಾವ ನಾಯಿಗೆ ಬೇಕು ನಿನ್ನ ಮಕ್ಕಳು? ಥೂ ಹಂಗೆ ಇದ್ರು ಬೇಡ. ಮುಂಡೆವು ಗಂಡಾಗಾರ ಹುಟ್ಟಿದ ಹೆಣ್ಣಾಗ ಕೊಡ್ತೋ ಮುಂಡೆವು ನನ್ನ ಹೊಟ್ಟೆ ಉಸಕ್ಕೆ. ನೋಡು ಆ ಪ್ರೀತಿ ಹೆಂಗೆ ಗಂಡಿರ್ತಾವಳೆ. ನನ್ನ ಹಣೆ ಬರ್ಕಿ ಮುಂಡೆವು ಎರಡು ಹೆಣ್ಣಾಗಬೇಕಾಗಿತ್ತ? ಯಾವ್ದಾರು ಒಂದಾರು ಗಂಡಾಗೋದು ನಮ್ಮ ಜೀವನನೇ ಸರಿಯಿಲ್ಲ ನಮಗೆ. ನಿನ್ನ ಪ್ರೀತಿ ಸುಟ್ಟು ಮದುವೆ ಆದ್ನಲ್ಲ, ನಾನು ಹೆಕ್ಳ ತಗೊಂಡು ನಾನು ನೋಡ್ಕೋಬೇಕು. ದೊಡ್ಡ ಶ್ರೀಮಂತ ಅಂದ್ಕೊಂಡು ಹೇಳ್ಕೊಬಂದೆ. ದೊಡ್ಡ ಶ್ರೀಮಂತ ಅಂದ್ಕೊಂಡು 16 ಸುಳ್ಳು ಹೇಳಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ, ನರ್ಕ ಮಾಡಿಬಿಟ್ಟೆ ನೀನು. ಒಳ್ಳೇದಾಯ್ಕಿಲ್ಲ ನಿನಗೆ. ದೇವರು ಒಳ್ಳೇದು ಕೊಟ್ಟ ನಿನಗೆ. ನಾನು ಎಷ್ಟು ಅಯ್ಯೋ ಅಪ್ಪ ಅಂತೀನೋ ತೊಟ್ಟೆ ತರ್ತದ ನೋಡ್ಕೊ ನಿನಗೆ. ಏಯ್ ಜಾಸ್ತಿ ಮಾತಾಡಬೇಡ ಕಣೆ ನೀನು. ಜಾಸ್ತಿ ಮಾತಾಡಬೇಡ ನೀನು. ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಏನೇ ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ ನೀನು? ಏನು ಗನಂದಾರಿ ಕೆಲಸ ಮಾಡಿರೋ ಥರ ಮಾತಾಡ್ತೀಯ? ನಾಚಿಕೆಗಲ್ವ ನಿನಗೆ? ಆ ಮಕ್ಕಳಿಗೆ ತಾಯಿ ಆದವಳು ಹಾಲು ಕುಡಿಸ್ಬೇಕಾದವಳು ಕರ್ತವ್ಯ. ನಿನ್ನ ನೋಡು ನಂಗೆ ಸುಮ್ಮನೆ ಕೋಪ ಬರ್ಸ್ತಾ ಇದೆಯಾ ತುಂಬ ನೀನು. ನೋಡು ನೀನು ನಂಗೆ 16 ಸುಳ್ಳು ಹೇಳ್ಕೊಂಡು ಕುಂತಿಲ್ಲ ನಾನು. ನಮ್ಮಪ್ಪ ಶ್ರೀಮಂತ, ನಮ್ಮಪ್ಪ ಸಾವುಕಾರಿ ಜಮೀನ್ದಾರ ಅಂತ ಸುಳ್ಳು ಹೇಳಿದೆ ನೀನು.
ನೀನು ಸುಳ್ಳುಗಳಲ್ಲಿ ನಂಬ್ಕೊಂಡು ನಿನ್ನ ನಾನು ಮೋಸ ಹೋಗಿ ನಾನು ಹೋಗು ಸುಮ್ಮನೆ ನಾನು ಮಾತಾಡ್ಸ್ಬೇಡ ನೀನು ನನಗೆ ಕೋಪ ತಸ್ಬೇಡಿ ನೀವು ನಾನು ಹಾಲು ಕುಡ್ಸಿದ್ರೆ ನನ್ನ ಗ್ಲಾಮರೆಲ್ಲ ಹಾಳಾಕಿಲ್ವಾ ಅಯ್ಯೋ ಆ ಗ್ಲಾಮರ್ಗೆ ಬೆಂಕಿ ಯಾವ ಗ್ಲಾಮರ್ ಮಡಿಕೊಂಡು ಏನು ಮಾಡ್ಬೇಕು ಅನ್ಕೊಂಡಿದ್ಯವ್ವ ಯಾಕವ ಅದು ಅಮ್ಮ ನೀನು ನನಗೆ ಜಾಸ್ತಿ ಮಾತಾಡಬೇಡ ನೀನು ಹೋಗು ನಿನ್ನ ಜನ್ಮಕ್ಕೆ ಬೆಂಕಿ ಕಂದರು ಕತೆ ನಿನ್ನಂಗೆ ಬುದ್ಧಿ ಕಲಿಬೇಕು ತೋಲೆ ನಿನ್ನಂಗೆ ಕಲಿಬೇಕು ಕರ ನಿನ್ನಂಗೆ ಬುದ್ಧಿ ಕಲ್ತ್ರೆ ಮನ ಉದ್ಧಾರ ಆಯ್ತದೆ ಕಂತ ಹೋಗು ಹೂವು 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 ಯಾವ ಮಾತು ಕಲ್ತಿದ್ದೀಯ ತಾಯಿ ಯಾವ ಮಾತು ಕಲ್ತಿದ್ದೀಯ ನಿನ್ನಂಗೆ ಕಲಿಬೇಕು ಮಾತಾಕಂತ ಹೋಗವ ನಿನ್ನಂಗೆ ಕಲಿಬೇಕು ಅಲ್ಲ ಎಷ್ಟು ಮಟ್ಟಿಗೆ ದುರಂಕಾರದಲ್ಲಿ ಮಾತಾಡಿಲ್ಲ ನೀನು ಒಳ್ಳೇದಲ್ಲ ನಿನಗೆ ಮಕ್ಕಳು ಕಂಡ್ರೆ ಹಿಂಗೆ ಕಡೆ ಕಾಣ್ತೀಯಲ್ಲ ದೇವರು ಒಳ್ಳೇದು ಕೊಟ್ಟ ನಿನಗೆ ಒಳ್ಳೇದು ಕೊಟ್ಟದೆ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ತಿಳ್ಕೊಬಿಡು ನಾನು ದೂರ ಮಾಡ್ಕೊಂಡು ನಿನ್ನ ಎಷ್ಟು ನರ್ಕ ಅನ್ಭವಿಸ್ತೀನಿ ಅಂತ ನನಗೆ ಗೊತ್ತು ನೀನಾಗ ನೀನು ಬೇಡ್ಕೊಂಡ್ರು ಬೇಕು ಅನ್ನೋ ಸಿಗಕ್ಕಿಲ್ಲ ತಿಳ್ಕೊ ನನಗೆ ಬೇಡಕ್ಕೂ ಬೇಡಕನವ ನನಗೆ ಬೇಡಕ್ಕೂ ಬೇಡ ಆಯ್ತಾ ನೀನೇ ಇಸ್ಕೋಗು ಕರ್ಕೊಂಡೋಗಿ ನೋಡು ನಾನು ಹೇಳೋದು ಒಂದು ನಿಮಿಷ ಕೇಳು ತನು ನೀನು ನಂದು ಮಗು ಒಂದು ಸ್ವಲ್ಪ ಬಲಾಯಿಸ್ಕೊಳ್ಳೋಗಂಟನಾದ್ರೂ ಇರು ನೀನು ಆಮೇಲೆ ಬೇಕಾದ್ರೆ ನಿನ್ನ ಇಷ್ಟ ನೀನು ಎಲ್ಲರೂ ಹೋಗುವಂತೆ ನಾನು ತಡೆಯೋಕ್ಕಿಲ್ಲ ನಿನಗೆ ಎಲ್ಲರೂ ಹೋಗು ನಿನ್ನ ಕುಟ್ಟು ಬಾಳಕ್ಕೆ ನನಗೂ ಇಷ್ಟ ಇಲ್ಲ ನನಗೆ ಆದ್ರೆ ನಾವು ಆಡ್ಕೊಂಡು ಮಕ್ಕಳನ್ನ ಸಾಯಿಸೋದ್ರಲ್ಲಿ ಏನು ಉಪಯೋಗ ಇರೋದು ಅವಕ್ಕೆ ತಾಯಿ ಹಾಲು ಸಿಗ್ಲಿಲ್ಲ ಅಂದರೆ ಅವಕ್ಕೆ ಪರಿಸ್ಥಿತಿ ಹೆಂಗಾಯ್ತದೆ ಹೇಳು ಇದ್ರೆ ಇರಲಿ ಸತ್ತ ತಾಯಿ ನನಗೆ ಏನು ಹೇಳ್ಬೇಡಿ ನೀವು ನಾನು ಕುಡ್ಸೋಕ್ಕಿಲ್ಲ ಅಂದ್ರೆ ಕುಡ್ಸೋಕ್ಕಿಲ್ಲ ಹಾಲ ನಾನು ಕುಡ್ಸೋಕ್ಕಿಲ್ಲ ನನಗೆ ಇಷ್ಟ ಇಲ್ಲ ಅವಕ್ಕೆ ಕುಡ್ಸೋಕ್ಕೆ ಪದೇ ಪದೇ ಹೇಳಿದ್ನೆ ನನಗೂ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ ಇಂಥ ಮನ್ಸಂಗೆ ಗೊತ್ತ ದುರಂಕಾರ ಈ ಥರ ದುರಂಕಾರವ ಯಾರಿಗೂ ಬರಬೇಡ್ದು ಕಣವ ನಿನ್ನಂಥ ದುರಂಕಾರ ನಿಜವಾಗ್ಲೂ ಯಾರಿಗೂ ಬರಬೇಡ್ದು ಥೂ ಅಯ್ಯಪ್ಪ ಭಗವಂತ ಏನು ದುರಂಕಾರ ಮನ್ಸಂಗೆ ಬರ್ತದೆ ಅನ್ಕೊಂಡು ಈ ಮಟ್ಕೊ ಬಂದದ ದುರಂಕಾರ ಈ ಮಟ್ಕೊ ಬಂದದ ಹೇಳು ಅಯ್ಯೋ ದೇವರೇ ಭಗವಂತಕ್ಕಂತ ಹೋಗು ಏನು ನಾವೇ ಸರಿಯಾ ಕರ್ಮಗಡಿಗಳು ನಾವೇ ಸರಿಯಾ ಅಲ್ಲ ಯಾವ ಥರ ಆತಾಳೆ ನೋಡಿ ಯಾವ ಥರ ಆತಾಳೆ ಅಂದ್ಕೊಂಡು ಆ ಮಗಿಗೆ ಒಂಚೂರು ಹಾಲು ಕೊಡ್ಸೋಕ್ಕೆ ಹೋಗೈತೇನೋ ನಿಮಗೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಣವ ನಿನ್ನಂಗೆ ಕಲಿಬೇಕು ಬುದ್ಧಿಯೇ ನಿನ್ನಂಗೆ ಕಲಿಬೇಕು ನಿನ್ನಂಗೆ ಅಲ್ಲವ ನಿನ್ನಂಗೆ ಕಲ್ತ್ಕೋಬೇಕು ಬುದ್ಧಿಯ ಸಣ್ಣ ಎತ್ತಿ ಬಾಯಿ ಮುನ್ನಾಕ ತಾಯ್ದಿರಲ್ಲ ನಿಮಗೆ ಬುದ್ಧಿ ಕಲ್ತಿದ್ರೆ ದೇಶ ಉಳ್ದದ ದೇಶ ಹಾಳು ಬಿದ್ದೋಗ್ಬಿಡೋದು ಸುಮ್ಮನೆ ನಾನು ತಾಯಿ ತಿನ್ಬೇಡಿ ನೀವು ಹೇಳ್ತಾರದ ಅರ್ಥ ಆಯ್ತು ಕರ್ಕೊಂಡು ಎದೋಳಿ ಮ್ಯಾಕೆ ಎದ್ದೋಗಿ ನೀವು ಕಡ್ದೋಗಿ ಮನೆಯಿಂದ ಹಚ್ಕೆ ನೀವು ಇಲ್ಲಿ ಕುತ್ಕೊಬೇಡಿ ನೀವು ನಮ್ಮ ಮನೆಯೊಳಗೆ ನೀವು ಹೋಗಿ ಕರ್ಕೊಂಡು ನಮ್ಗೆ ಇಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು ನಿಮಗೆ ಪದೇ ಹೇಳಿದ್ನಿ ಹೇಳ್ಕೊಂಡು ಕುತ್ಕೊಳಕ್ಕೆ ಆಯ್ತಲ್ಲ ನನಗೆ ತಲೆ ತಿನ್ಬೇಡಿ ನನಗೆ ಎದ್ದೋಗಿ ಇಲ್ಲಿಂದ ಮೊದಲೇ ಎದ್ದೋರು ಸರಿ ಇಲ್ಲಿ ಎಲ್ಲಿಗೆ ಎದ್ದೋಗ್ಬೇಕು ಅಜ್ಜಿ ಯಾವಾಗ ಬಂದ್ರಿ ಯಾವಾಗ ಬಂದೆ ಅದೇ ಕಣವ ಐಕೋ ಕರ್ಕೊಂಡೋಗು ಅಂತಿದ್ದಲ್ಲ ಆಗಲೇ ಬಂದೆ ನಿನ್ನೆ ಎತ್ತಿಗೆ ಬೆಂಕಿ ಅಲ್ಲ ಏನು ಅನ್ಕೊಬಿಟ್ಟಿದ್ದೀಯ ನೀನು ಏನು ಅನ್ಕೊಬಿಟ್ಟಿದ್ದೀಯ ಯಾಕೆ ಮಕ್ಕಳನ್ನ ಹಾಲು ಕುಡ್ಸಂಗೆ ಆಡ್ತಾಯಿದ್ದೀನಿ ನೀನು ಅಜ್ಜಿ ನಾನೇ ಹೋಗಿ ಹಾಲು ಕುಡ್ಸೋಕ್ಕಿಲ್ಲ ಮಕ್ಕಳಿಗೆ ಅಂದೆ ನಾನು ಚೆನ್ನಾಗಿ ಕುಡಿಸ್ತೇನಿಲ್ಲ ಅಜ್ಜಿ ನೋಡಿ ಮಕ್ಕಳು ಕೈಲಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವು ಚೆನ್ನಾಗಿ ನೋಡ್ಕೊಂಡಿನಿ ಕಣಜ್ಜಿ ಚಂದಾಗಿ ನೋಡ್ಕೊಂಡಿದ್ದು ಚಂದಾಗಿ ನೀನು ಚಂದಾಗಿ ನೋಡ್ಕೊಂಡಿರೋದು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ನೀನು ಮಾಡ್ತೀರಿ ನಿನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ